ದೇಶಪ್ರೇಮ ಮತ್ತು ಧಾರ್ಮಿಕತೆ ಎರಡೂ ಒಂದಾಗುವ ಕ್ಷೇತ್ರವಾದ ವಿದುರಾಶ್ವತ್ಥಕ್ಕೆ ಸ್ವಾಗತ. ಇದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಕುರುಕ್ಷೇತ್ರ ಯುದ್ಧದ ವಿನಾಶದ ನಂತರ ವಿದುರನು ಕೃಷ್ಣನ ಅಣತಿಯಂತೆ ತೀರ್ಥಯಾತ್ರೆ ಕೈಗೊಳ್ತಾನೆ. ಪಾಪ ವಿಮೋಚನೆಗಾಗಿ ಇಲ್ಲಿ ಅಶ್ವತ್ಥ ಮರವನ್ನು ನೆಟ್ಟನೆಂದು ಹೇಳಲಾಗ್ತದೆ. ಇಲ್ಲಿ ವಿದುರಾಶ್ವತ್ಥ ನಾರಾಯಣ ದೇವಸ್ಥಾನದ ಜೊತೆಗೆ ಸಂತಾನ ನಾಗೇಂದ್ರ ಸ್ವಾಮಿಯ ದೇವಾಲಯವಿದೆ. ನಾಗದೋಷ ಮತ್ತು ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥಿಸಲು ಜನರು ಎಲ್ಲೆಡೆಯಿಂದ ಇಲ್ಲಿಗೆ ಭೇಟಿ ನೀಡ್ತಾರೆ. ಇಲ್ಲಿ ಸಾವಿರಾರು ನಾಗ ಪ್ರತಿಷ್ಠೆಯ ನಾಗರ ವಿಗ್ರಹಗಳಿವೆ. ವಿದುರಾಶ್ವತ್ಥವನ್ನು ದಕ್ಷಿಣದ ಜಲಿಯನ್ ವಾಲಾಬಾಗ್ ಅಂತಲೂ ಕರೆಯುತ್ತಾರೆ. ಏಪ್ರಿಲ್ 25, 1938ರಂದು ಸ್ವಾತಂತ್ರ್ಯ ಹೋರಾಟಗಾರರ ಶಾಂತಿಯುತ ಪ್ರತಿಭಟನೆಯನ್ನು ಪೊಲೀಸರು ಗುಂಡಿಕ್ಕಿ ದಮನಿಸಿದರು. ಈ ಘಟನೆಯಲ್ಲಿ 33 ಜನ ಹುತಾತ್ಮರಾದರು. ಇವರ ತ್ಯಾಗದ ನೆನಪಿಗಾಗಿ ಇಲ್ಲಿ ವೀರಸೌಧ ಎಂಬ ಸ್ವತಂತ್ರ ಸ್ಮಾರಕವನ್ನು ನಿರ್ಮಿಸಿದ್ದಾರೆ. ಇದರ ಸುತ್ತಲೂ ಸುಂದರವಾದ ಉದ್ಯಾನವನವಿದೆ. ಬೆಂಗಳೂರಿನಿಂದ 90ಕ್ಕೂ ಕಡಿಮೆ ಕಿಲೋಮೀಟರ್ ಇರುವ ಈ ಪ್ರದೇಶವನ್ನು ಒಮ್ಮೆಯಾದರೂ ಭೇಟಿ ನೀಡಿ.